ನಮಸ್ಕಾರ ರೈತರೆ, ಇದು ವೆರೈಟಿ ಬಂದುಬಿಟ್ಟು ಸರ್ದಾರ ಅಂತ ಸರ್ಪಂಚ್ ಸೀಡ್ಸ್. ಇದು ಒಂಥರ ಡ್ಯೂಯಲ್ ಪರ್ಪಸ್, ಅಂದರೆ ರೆಡ್ಗೂ ನೀವು ಯೂಸ್ ಮಾಡ್ಬೋದು, ಗ್ರೀನ್ಗೂ ಯೂಸ್ ಮಾಡ್ಕೋಬೋದು. ಪ್ಲಾಂಟ್ ಹೈಟ್ ಕ್ಯಾರೆಕ್ಟರ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಹೈಟ್ ಇದೆ ಪ್ಲಾಂಟು. ಫ್ಲವರಿಂಗ್ ಆಗಲಿ ಫ್ರೂಟಿಂಗ್ ಆಗಲಿ ಕಂಟಿನ್ಯೂಸ್, ಅಂದರೆ ಕಂಟಿನ್ಯೂಸ್ ಬೇರಿಂಗ್ ಇದೆ. ಫ್ಲವರಿಂಗ್ ಫ್ರೂಟಿಂಗು ನಿಮಗೆ ನಾನು ಇಲ್ಲಿ ಬರೀ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಥರ ಫ್ಲವರ್ ಸೆಟ್ಟಿಂಗ್ ಆಗಿ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಅಂತ. 15 ಸೆಂಟಿಮೀಟ್ರ್ ತನಕ ಬರುತ್ತೆ. ಫ್ರೂಟ್ ಸೆಟ್ಟಿಂಗ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ. ಗಿಡ ತುಂಬ ಇದೆ. ಫ್ರೂಟ್ ಸೆಟ್ಟಿಂಗ್ ಡ್ಯೂಯಲ್ ಪರ್ಪಸ್ ನೋಡ್ತಾ ಇರ್ಬೋದು ರೈತರೆ ನೀವು ಯಾವ ಥರ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಒಂದೇ ಗಿಡ, ಇದು ಒಂದೇ ಗಿಡ ಯಾವ ಥರ ಫ್ರೂಟ್ ಸೆಟ್ಟಿಂಗ್ ಆಗಿದೆ ನೋಡ್ತಾ ಇರ್ಬೋದು. ಸರ್ಪಂಚ್ ಸೀಡ್ಸ್ ಸರ್ದಾರ್ ವೆರೈಟಿ ಡ್ಯೂಯಲ್ ಪರ್ಪಸ್, ಗ್ರೀನ್ಗೂ ಹರ್ಕೋಬೋದು, ರೆಡ್ಗೂ ನೀವು ಮಾಡ್ಕೋಬೋದು. ಇಳುವರಿನಲ್ಲಿ ನಂಬರ್ 1 ಅಂದರೆ ನಂಬರ್ 1 ಇಳುವರಿ. ಕಾಯಿ ಗಟ್ಟಿಯಾಗಿ ಬರುತ್ತೆ, ಕಾಯಿ ರಿಂಕಲ್ಲು ಚೆನ್ನಾಗಿ ಇದು ಬರುತ್ತೆ. ಇದು ನೋಡ್ತಾ ಇರ್ಬೋದು ನೀವು, ಬ್ಲ್ಯಾಕ್ ಟೈಪು, ಆಲ್ಮೋಸ್ಟ್ ಡಾರ್ಕ್ ಗ್ರೀನು. ವರ್ಷ ಇಡೀ ಹಾಕೋಬೋದು ನೀವು. ಗಿಡ ಬಂದುಬಿಟ್ಟು ಹೈಟ್ ಬರುತ್ತೆ. ಟ್ರಾನ್ಸ್ಪೋರ್ಟೇಷನ್ಗೆ ಬೆಸ್ಟ್ ಅಂದರೆ ಬೆಸ್ಟ್ ವೆರೈಟಿ. ಗಟ್ಟಿ ಇದೆ, ಕಾಯಿ ಟೊಳ್ಳಿಲ್ಲ. ಸೊ ನಿಮಗೆ ಇದರಲ್ಲಿ ಇದ್ರದ್ದು ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ ಟ್ರಾನ್ಸ್ಪೋರ್ಟೇಷನ್ದು. ಇರ್ಬೋದು ಕೆಳಗಡೆ ಹೆಂಗಿದೆ ಅಂತ. ಕೆಳಗಡೆ ಈಲ್ಡ್ ಸೂಪರಾಗಿದೆ. ಸರ್ದಾರ್ ಅಂತ ವೆರೈಟಿ ಸರ್ಪಂಚ್ ಸೀಡ್ಸದು. ಸೊ ಯಾರಿಗೆ ಇದನ್ನು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದೆ ಆರಾಮಾಗಿ ಮಾಡ್ಬೋದು. ವರ್ಷ ಇಡೀ ಮಾಡ್ಬೋದು. ರೆಸಿಸ್ಟೆನ್ಸ್ ಎಲ್ಲ ನಂಬರ್ 1 ಇದೆ. ಪ್ಲ್ಯಾಂಟ್ ಗಿಡ ಹೈಟ್ ಬರುತ್ತೆ. ಸೊ ನಿಮ್ಗೆ ಇದಕ್ಕೆ ಆಂಥ್ರಕ್ವಿನಸ್ ಪ್ರಾಬ್ಲಮ್ ಏನೂ ಬರೋಲ್ಲ, ಆರಾಮಾಗಿ ಮಾಡ್ಬೋದು. ಆಲ್ಮೋಸ್ಟ್ 3-4 ಫುಟ್ವರೆಗೂ ಉದ್ದ ಬರುತ್ತೆ ಇದು ಗಿಡ. ಥ್ಯಾಂಕ್ ಯು.